ಸಮಸ್ತ ಹಿಂದೂಗಳ ಬಹುವರ್ಷದ ಕನಸು ಅಯೋಧ್ಯೆಯಲ್ಲಿ ರಾಮಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ಈ ಒಂದು ಸುಸಂದರ್ಭದಲ್ಲಿಯೇ ರಾಷ್ಟ್ರದ ಪ್ರಮುಖ ಸರ್ವೆ ಸಂಸ್ಥೆ ಸಿ ವೋಟರ್ಸ್ ಇದೀಗ ರಾಷ್ಟ್ರದ ಜನರ ನಾಡಿ ಮಿಡಿತವನ್ನು ಅರಿಯೋದಕ್ಕೆ ಒಂದು ಸರ್ವೆ ಕಾರ್ಯವನ್ನು ನಡೆಸಿದೆ. ಈ ರಾಮ ಮಂದಿರದ ಉದ್ಘಾಟನೆಯಿಂದ ಯಾವ ಪಕ್ಷಕ್ಕೆ ಲಾಭ ಆಗಲಿದೆ, ಯಾವ ಪಕ್ಷಕ್ಕೆ ನಷ್ಟ ಉಂಟಾಗುತ್ತೆ ಅಂತಕ್ಕಂಥ ಅನೇಕ ಅಂಶಗಳನ್ನು ಮುಂದಿಟ್ಕೊಂಡು ದೇಶದ ಜನರ ಮುಂದೆ ಹಲವಾರು ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಇದೀಗ ಸಿ ವೋಟರ್ಸ್ ಸಂಸ್ಥೆ ತನ್ನ ಸರ್ವೆ ಕಾರ್ಯವನ್ನು ಕೈಗೊಂಡಿದೆ. ಇಡೀ ದೇಶವೇ ರಾಮಜಪವನ್ನು ಮಾಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸಮಸ್ತ ಹಿಂದೂಗಳ ಸಾವಿರಾರು ವರ್ಷಗಳ ಕನಸಾದ ರಾಮ ಮಂದಿರದ ಉದ್ಘಾಟನೆಯ ಈ ಸಂದರ್ಭದಲ್ಲಿ ದೇಶದ ಜನರ ಮೂಡು ಯಾವ ರೀತಿ ಇದೆ ಅಂತಕ್ಕಂಥ ಒಂದು ಅಂಶವನ್ನು ತಿಳ್ಕೊಳ್ಳೋದಕ್ಕಾಗಿ ಇದೀಗ ಸಿ ವೋಟರ್ಸ್ ಸಂಸ್ಥೆ ಒಂದು ಸಮೀಕ್ಷೆಯನ್ನು ನಡೆಸಿ ತನ್ನ ಸಮೀಕ್ಷಾ ವರದಿಯನ್ನು ಬಹಿರಂಗಗೊಳಿಸಿದೆ. ರಾಮ ಮಂದಿರದ ಉದ್ಘಾಟನೆ ಬರುವ ಲೋಕಸಭಾ ಚುನಾವಣೆಯ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ, ರಾಮ ಮಂದಿರದ ಉದ್ಘಾಟನೆಗೆ ಕಾಂಗ್ರೆಸ್ ಪಕ್ಷ ಬಹಿಷ್ಕಾರವನ್ನು ಹಾಕಿರುವುದು ಲೋಕಸಭಾ ಚುನಾವಣೆಯ ಮೇಲೆ ಯಾವ ರೀತಿಯ ಒಂದು ಪರಿಣಾಮವನ್ನು ಬೀರುತ್ತೆ, ಈ ರಾಮ ಮಂದಿರದ ಉದ್ಘಾಟನೆಯಿಂದ ಲೋಕಸಭಾ ಚುನಾವಣೆಯಲ್ಲಿ BJP ಪಕ್ಷಕ್ಕೆ ಆಗುವ ಲಾಭಗಳೇನು ಹಾಗೂ ಇನ್ನಿತರ ಅನೇಕ ಅಂಶಗಳನ್ನು ಮುಂದಿಟ್ಕೊಂಡು ದೇಶಾದ್ಯಂತ ಜನರಿಗೆ ಕೆಲವಾರು ಪ್ರಶ್ನೆಗಳನ್ನು ಹಾಕೋದ್ರ ಮೂಲಕ ಇದೀಗ ಸಿ ವೋಟರ್ಸ್ ಸಂಸ್ಥೆ ರಾಷ್ಟ್ರದ ಜನರ ಒಂದು ನಾಡಿ ಮಿಡಿತವನ್ನು ಅರಿಯೋ ಪ್ರಯತ್ನವನ್ನು ಮಾಡಿದೆ ಅಂತಲೇ ಹೇಳ್ಬೋದು. ಪ್ರಮುಖವಾದ 4 ಅಂಶಗಳ ಕುರಿತು ಪ್ರಶ್ನೆಯನ್ನು ದೇಶದ ಜನರ ಮುಂದಿಟ್ಟು ಇದೀಗ ಸರ್ವೆ ಕಾರ್ಯವನ್ನು ಕೈಗೊಂಡಿರುವ ಸಿ ವೋಟರ್ ಸಂಸ್ಥೆ ಯಾವ್ಯಾವ ಪ್ರಶ್ನೆಗಳನ್ನು ದೇಶದ ಜನರ ಮುಂದಿಟ್ಟು ಸರ್ವೆ ಕಾರ್ಯವನ್ನು ಕೈಗೊಂಡಿದೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ವೋಟರ್ ಸಂಸ್ಥೆ ಪ್ರಶ್ನೆ ಆಗಿರ್ತಕ್ಕಂಥ ಮೊದಲ ಪ್ರಶ್ನೆ, ರಾಮ ಮಂದಿರದ ಉದ್ಘಾಟನೆ ಲೋಕಸಭಾ ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತೆ ಎನ್ನುವ ಪ್ರಶ್ನೆಯನ್ನು ದೇಶದ ಜನರ ಮುಂದಿಟ್ಟಿತ್ತು. ಈ ಒಂದು ಪ್ರಶ್ನೆಗೆ ದೇಶದ 52% ಜನರು ಹೌದು ಖಂಡಿತವಾಗಲೂ ರಾಮ ಮಂದಿರದ ಉದ್ಘಾಟನೆ ಲೋಕಸಭಾ ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತೆ ಎನ್ನುವ ಉತ್ತರವನ್ನು ಕೊಟ್ಟರೆ, 37.3% ಜನ ರಾಮ ಮಂದಿರದ ಉದ್ಘಾಟನೆಯಿಂದ ದೇಶದ ಲೋಕಸಭಾ ಚುನಾವಣೆಯ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಅಂತಕ್ಕಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನೊಂದು ಪ್ರಶ್ನೆಯನ್ನು ದೇಶದ ಜನರ ಮುಂದಿಟ್ಟಿರ್ತಕ್ಕಂಥ ಸಿ ವೋಟರ್ಸ್, ರಾಮ ಮಂದಿರದ ಉದ್ಘಾಟನೆಗೆ ಕಾಂಗ್ರೆಸ್ ಪಕ್ಷ ಭಾಗವಹಿಸಬೇಕಾ ಅಂತಕ್ಕಂಥ ಪ್ರಶ್ನೆಯನ್ನು ದೇಶದ ಜನರ ಮುಂದಿಟ್ಟಿದೆ. ಈ ಒಂದು ಪ್ರಶ್ನೆಗೆ 68% ಜನ ಹೌದು ರಾಮ ಮಂದಿರದ ಉದ್ಘಾಟನೆಗೆ ಕಾಂಗ್ರೆಸ್ ಪಕ್ಷ ಭಾಗವಹಿಸಬೇಕು ಅಂತಕ್ಕಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ 32% ಜನ ರಾಮ ಮಂದಿರದ ಉದ್ಘಾಟನೆಗೆ ಕಾಂಗ್ರೆಸ್ ಪಕ್ಷ ಭಾಗವಹಿಸುವ ಅವಶ್ಯಕತೆ ಇಲ್ಲ ಎಂಬುವ ಉತ್ತರವನ್ನು ಕೊಟ್ಟಿದ್ದಾರೆ. ಇದರಲ್ಲಿ 68% ಜನರಲ್ಲಿ ಕಾಂಗ್ರೆಸ್ನ ಬೆಂಬಲಿಗರು ಕೂಡ ಕಾಂಗ್ರೆಸ್ ಪಕ್ಷ ಭಾಗವಹಿಸಬೇಕು ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಮುಂದಿನ 3ನೇ ಪ್ರಶ್ನೆ, ರಾಮ ಮಂದಿರದ ಉದ್ಘಾಟನೆಯ ವಿಷಯ ಕಾಂಗ್ರೆಸ್ಗೆ ಮುಂಬರುವ ಚುನಾವಣೆಯಲ್ಲಿ ಹೊಡೆತ ಕೊಡುತ್ತಾ ಅಂತಕ್ಕಂಥ ಪ್ರಶ್ನೆಯನ್ನು ಸಿ ವೋಟರ್ ಸಂಸ್ಥೆ ದೇಶದ ಜನರ ಮುಂದಿಟ್ಟಿದೆ. ಈ ಪ್ರಶ್ನೆಗೆ ಸುಮಾರು 10% ಹೆಚ್ಚು ಜನ
ಹೌದು, ಈ ಒಂದು ರಾಮ ಮಂದಿರದ ಉದ್ಘಾಟನೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತವನ್ನು ಕೊಡುತ್ತೆ ಅಂತ 55% ಜನ ತಮ್ಮ ಉತ್ತರವನ್ನು ಕೊಟ್ಟಿದ್ದಾರೆ. ರಾಮ ಮಂದಿರ ಉದ್ಘಾಟನೆಯಿಂದ ಈ ಒಂದು ಉದ್ಘಾಟನೆಯನ್ನು ಕಾಂಗ್ರೆಸ್ ಪಕ್ಷ ಬಹಿಷ್ಕರಿಸೋದ್ರಿಂದ ಯಾವುದೇ ರೀತಿಯ ಹೊಡೆತ ಇಲ್ಲ ಅಂತ ಉತ್ತರವನ್ನು 45% ಜನ ಕೊಟ್ಟಿದ್ದಾರೆ. 10%ಕ್ಕಿಂತ ಹೆಚ್ಚು ಜನ ರಾಮ ಮಂದಿರದ ಉದ್ಘಾಟನೆಗೆ ಕಾಂಗ್ರೆಸ್ ಪಕ್ಷ ಭಾಗವಹಿಸ್ತಾ ಇರ್ತಕ್ಕಂಥದ್ದು ಆ ಪಕ್ಷಕ್ಕೆ ದೊಡ್ಡ ಹೊಡೆತವನ್ನು ಕೊಡುತ್ತೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ಇನ್ನೊಂದು 4ನೇ ಪ್ರಶ್ನೆಯನ್ನು ಸಿ ವೋಟರ್ ಸಂಸ್ಥೆ ದೇಶದ ಜನರ ಮುಂದಿಟ್ಟಿದೆ. ಬನ್ನಿ ಸ್ನೇಹಿತರೆ, ಆ ಪ್ರಶ್ನೆಯನ್ನು ತಿಳ್ಕೊಳ್ಳೋಣ. ರಾಮ ಮಂದಿರದ ಉದ್ಘಾಟನೆ ಲೋಕಸಭಾ ಚುನಾವಣೆಯ ಮೇಲೆ ಯಾವುದೇ ಪರಿಣಾಮ ಬೀರೋಲ್ವಾ ಅನ್ನೋ ಪ್ರಶ್ನೆಯನ್ನು ಸಿ ವೋಟರ್ ಸಂಸ್ಥೆ ಜನರ ಮುಂದಿಟ್ಟಿದೆ. ಈ ಒಂದು ಪ್ರಶ್ನೆಗೆ 32.7% ಜನ ರಾಮ ಮಂದಿರ ಉದ್ಘಾಟನೆಗೂ ಲೋಕಸಭಾ ಚುನಾವಣೆಗೂ ಯಾವುದೇ ಸಂಬಂಧ ಇಲ್ಲ, ಈ ಒಂದು ರಾಮ ಮಂದಿರದ ಉದ್ಘಾಟನೆ ಚುನಾವಣೆಯ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನು ಬೀರೋದಿಲ್ಲ ಅಂತಕ್ಕಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ 69% ಜನ ಹೌದು, ರಾಮ ಮಂದಿರದ ಉದ್ಘಾಟನೆ ಮುಂಬರುವ ಲೋಕಸಭಾ ಚುನಾವಣೆಯ ಮೇಲೆ ಖಂಡಿತವಾಗಲೂ ಪರಿಣಾಮ ಬೀರುತ್ತೆ ಅಂತಕ್ಕಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಮೂಲಕ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈ ರಾಮ ಮಂದಿರ ಉದ್ಘಾಟನೆ ವಿಷಯವೇ ಅತ್ಯಂತ ದೊಡ್ಡ ಒಂದು ಚುನಾವಣೆಯ ಅಸ್ತ್ರವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಸಿಗುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಕ್ಕಂಥ ಒಂದು ಅಂಶ ಈ ಒಂದು ಸರ್ವೆ ಸಂಸ್ಥೆಯ ಸರ್ವೆಯಿಂದ ಬಹಿರಂಗಗೊಂಡಂತಾಗಿದೆ. 2019 ಲೋಕಸಭಾ ಚುನಾವಣೆಯಲ್ಲಿ ಪುಲ್ವಾಮಾ ದಾಳಿಯನ್ನು ತನ್ನ ಚುನಾವಣಾ ಅಸ್ತ್ರವಾಗಿ ಅತ್ಯಂತ ಸಮರ್ಥವಾಗಿ ಬಳಸಿಕೊಂಡು ಆ ಮೂಲಕ ಅತ್ಯಂತ ದೊಡ್ಡ ಗೆಲುವನ್ನು ಕಂಡಿದ್ದಂತಹ BJP ನೇತೃತ್ವದ NDAಗೆ ಈ ಬಾರಿ ರಾಮ ಮಂದಿರದ ಉದ್ಘಾಟನೆ ಅಯೋಧ್ಯೆಯಲ್ಲಿ ರಾಮಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಸ್ತಾ ಇರೋದು ಒಂದು ದೊಡ್ಡ ಒಂದು ಲಾಭವಾಗಿ ಪರಿಣಮಿಸುತ್ತೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ದೇಶದ ಜನ ಇದೀಗ ಸಿ ವೋಟರ್ ಸಂಸ್ಥೆಯ ಮುಂದೆ ಬಹಿರಂಗಗೊಳಿಸಿದ್ದಾರೆ. ರಾಮ ಮಂದಿರದ ಉದ್ಘಾಟನೆಯನ್ನು ಬಹಿಷ್ಕರಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ನೇತೃತ್ವದ INDA ಮೈತ್ರಿಕೂಟಕ್ಕೆ ದೊಡ್ಡ ಹೊಡೆತವನ್ನು ಕೊಡುತ್ತೆ. ಆ ಮೂಲಕ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಅತ್ಯಂತ ಹೀನಾಯ ಸೋಲನ್ನು ಕಾಣೋ ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ಅಂಶವನ್ನು ಇದೀಗ ಈ ಸಂಸ್ಥೆ ಬಹಿರಂಗಗೊಳಿಸಿರುವ ಸರ್ವೆಯಲ್ಲಿ ದೇಶದ ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಯೋಧ್ಯೆಯನ್ನು ವಿಶ್ವದ ಒಂದು ಪ್ರವಾಸಿ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ಲಕ್ಷಾಂತರ ಕೋಟಿಯ ಪ್ರಾಜೆಕ್ಟನ್ನು ಕೈಗೆ ತೆಗೆದುಕೊಂಡಿರ್ತಕ್ಕಂಥ ಉತ್ತರ ಪ್ರದೇಶದ ಸರ್ಕಾರ ಹಾಗೂ ಕೇಂದ್ರದ BJPಯ ಸರ್ಕಾರ ಅಯೋಧ್ಯೆಯನ್ನು ಇಡೀ ವಿಶ್ವವೇ ತಿರುಗಿ ನೋಡ್ತಕ್ಕಂಥ ಒಂದು ಪ್ರೇಕ್ಷಣೀಯ ಸ್ಥಳವನ್ನಾಗಿ ಧಾರ್ಮಿಕ ಕೇಂದ್ರವನ್ನಾಗಿ ಮಾಡ್ತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡಿದೆ. ಖಂಡಿತವಾಗಲೂ ಈ ಒಂದು ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆ ವಿಚಾರ ಈ ಒಂದು ಬರಲಿರ್ತಕ್ಕಂಥ 2024 ಲೋಕಸಭಾ ಚುನಾವಣೆಯಲ್ಲಿ NDA ಮೈತ್ರಿಕೂಟಕ್ಕೆ ಅತ್ಯಂತ ದೊಡ್ಡ ಒಂದು ಶಕ್ತಿಯಾಗಿ ಪರಿಣಮಿಸ್ಬೋದು ಅಂತಕ್ಕಂಥ ಒಂದು ಅಂಶ ಈ ಒಂದು ಸರ್ವೆಯ ವರದಿಯಿಂದ ಬಹಿರಂಗಗೊಂಡಂತಾಗಿದೆ. ಹಾಗಾದರೆ ರಾಮ ಮಂದಿರದ ಉದ್ಘಾಟನೆಯನ್ನು ಬಹಿಷ್ಕರಿಸಿ ಕೇಂದ್ರದ ಕಾಂಗ್ರೆಸ್ ಪಕ್ಷ ದೊಡ್ಡ ತಪ್ಪನ್ನು ಮಾಡ್ತಾ ಆ ಮೂಲಕ ಬಹುಸಂಖ್ಯಾತರ ಹಿಂದೂಗಳ ಒಂದು ಕೆಂಗಣ್ಣಿಗೆ ಕಾಂಗ್ರೆಸ್ ಪಕ್ಷ ಗುರಿಯಾಯಿತಾ ಅಂತಕ್ಕಂಥ ಪ್ರಶ್ನೆ ಇದೀಗ ಉದ್ಭವಗೊಂಡಂತಾಗಿದೆ. ಕೇವಲ 14% ಅಲ್ಪಸಂಖ್ಯಾತರ ಓಲೈಕೆಗೆ ಹೋಗಿ ಇದೀಗ ಕಾಂಗ್ರೆಸ್ ಪಕ್ಷ ದೊಡ್ಡದೊಂದು ತಪ್ಪನ್ನು ಮಾಡ್ತಾ ಆ ಮೂಲಕ ಮುಂಬರಲಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿ ಮೈತ್ರಿಕೂಟ ದೊಡ್ಡ ಹೊಡೆತವನ್ನು ತಿನ್ನುತ್ತಾ ಇದನ್ನೆಲ್ಲ ಕಾದು ನೋಡೋಣ ಸ್ನೇಹಿತರೆ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.